ಮಾಡಿಲ್ರಿ ಸರ್. ಬಂದಷ್ಟು ಉಳಿತಾಯ ಕೊಟ್ಟ ಇದೀವ್ರಿ. ನಾವು ಮೇಲ್ಗಡೆ ತುಂಬಿರ್ತೀವಿ ಸರ್. 3 ವರ್ಷಕ್ಕೆ ಬಡ್ಡಿ ಹಾಕಿ ಕೊಡ್ತೀವಿ ಅಂತ ಹೇಳಿವ್ರಿ. ಆಲ್ಮೋಸ್ಟ್ ಎಲ್ಲರಿಗೆ ಕೊಟ್ಟಿವ್ರಿ. ಅವ್ರೇನ್ ಹೇಳಕತ್ತಾರಿ ಸರ್, ಈಗ ಅವ್ರಿಗೆ ಕೊಡ್ಲಾರ್ದಂದ ಹೇಳಕತ್ತಾರಿ. ಅವ್ರು ಕೊಟ್ಟಿದ್ ಯಾರು ಹೇಳಕತ್ತಿಲ್ರಿ. ಕೊಟ್ಟಿದ್ ನಮ್ ಕಡೆನೂ ಪ್ರೂಫ್ ಅದಾರ ಸರ್, ತೋರಿಸ್ತೀನಿ ಸರ್. ಬೇರೆ ಬ್ರಾಂಚಿಗೆ ದುಡಿಸ್ತೀವ್ರಿ ಅಣ್ಣ. ಅವ್ರಿಗೆ ಬಡ್ಡಿ ಹಾಕಿ ಕೊಡ್ಬೇಕಲ್ರಿ 3 ವರ್ಷಕ್ಕೆ ರೀ. ನಾವು ಬೇರೆ ಬ್ರಾಂಚಿಗೆ ದುಡಿಸ್ತೀವಿ. ನಮ್ಮ ಬ್ರಾಂಚ್ ಅದಾವ್ರಿ, 5 ಬ್ರಾಂಚ್ ಅದಾವ್ರಿ. ಬೇರೆ ಬ್ರಾಂಚಿಗೆ ದುಡ್ಸಾಕ್ ಹಾಕಿವ್ರಿ. ಅಂದ್ರೆ ಅವ್ರಿಗೆ 3 ವರ್ಷಕ್ಕೆ ಬಡ್ಡಿ ಬರ್ತೈತಿ. ನಾವ್ ಇಲ್ಲೇ ಹುಡುಕಿ ಮಾಡ್ಕೊಂಡ್ ಕೂತ್ರ ಬಡ್ಡಿ ಬರಂಗಿಲ್ಲ ಸರ್. ಹೆಣ್ಮಕ್ಳವ್ರಿ ಸರಿ, ಹೆಣ್ಮಕ್ಳಿಗೋಸ್ಕರನ ಮಾಡಿವ್ರಿ, ಅಭಿವೃದ್ಧಿ ಮಾಡೋದಕ್ಕೋಸ್ಕರನ ಮಾಡಿವ್ರಿ. ಇವ್ರ ಅಣ್ಣಾರು ಏರಿಯಾದಾಗೂ ಮಾಡಿದ್ವಿ. ಇವ್ರ ಅಣ್ಣಾರು ಭೇಟಿಯಾಗಿದ್ದರಿ ಒಂದ್ಸಲ. ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಈಗ ಇವ್ರ ಅಣ್ಣಾರು ಬಂದಾರಲ್ರಿ, ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಬಂದಂಗ್ ಕೊಟ್ಟಿವ್ರಿ. ಆಗಸ್ಟ್ 15 ನಂತರ ಇವನು ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೇಳಿವ್ರಿ ನಾವು ಅವ್ರಿಗೆ, ಇಟ್ಕೋರಿ ಅಮ್ಮ, ನಮ್ ಕ್ಯಾಶ್ ತಂದು ಕೊಡ್ತೀವಿ, ನಿಮ್ಗೆ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತಿಗೂ ಅದನ್ನ ಹೇಳ್ತೀವ್ರಿ ನಾವು. ಇವತ್ತಿಗೂ ಅದನ್ನ ಹೇಳ್ತಾರೆ. ನಾವು ಹೆಣ್ಮಕ್ಳದೇವ್ರಿ, ಯಾರ ರೊಕ್ಕನು ಹಾಕೊಂಡ್ ಹೋಗಂಗಿಲ್ರಿ. ನಮ್ಮ ಸಂಸ್ಥೆ ಕಡೆಯಿಂದ ಲೇಟ್ ಆಗೈತ್ರಿ. ಆಗಸ್ಟ್ 15 ನಾವು ಡೇಟ್ ಕೊಡ್ತೀವಿ. ಅವ್ರ ಉಳಿತಾಯ ಅವ್ರಿಗೆ ಮುಟ್ಟಿಸ್ತೀವಿ. ಎಲ್ಲ ಕಾರ್ಯಕರ್ತರಿಗೆ ನಾವು ಶ್ರೀ ದುರ್ಗಾದೇವಿ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬೆಳಿಗ್ಗೆ ಬಂದ್ಬಿಟ್ಟು ನಾ ಈ ಸಂಸ್ಥೆ ಕಾರ್ಯದರ್ಶಿಯಾಗಿ ಮಾತಾಡೋದು. ನಾವು ಅಭಿವೃದ್ಧಿ ಹೆಣ್ಣು ಮಕ್ಕಳನ್ನೇ ಸಬಲೀಕರಣಕ್ಕೋಸ್ಕರ ಮಾಡ್ಬೇಕಂತ ಹೇಳಿ ಮಾಡೀವಿ. ಯಾವುದೇ ರೀತಿ ಹೆಣ್ಮಕ್ಳಿಗೆ ಅನ್ಯಾಯ ಮಾಡೋರಲ್ಲ. ನಾವು ಎಲ್ಲಾ ವೇದಿಕೆಯೊಳಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಇದೀವಿ. ಯಾವ ಹೆಣ್ಮಕ್ಳಿಗೆ ಮೋಸ ಮಾಡ್ಬೇಕನ್ನೋರಲ್ಲ. ಲೇಟ್ ಆಗಿದ್ದಕ್ಕಾಗಿ ಇದು ಏನಾಗೈತೋ ಏನಿಲ್ಲ, ನಮಗೂ ಏನಂದ್ರೆ ಸಡನ್ಲಿ ಎಲ್ಲ ಇದನ್ನ ಮಾಡ್ಯಾರ. ಹಿಂಗಾಗಿ ನಾವೇನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರ, ನಾವು ಹೆಣ್ಮಕ್ಳಿಗೆ ಅಭಿವೃದ್ಧಿ ಮಾಡಕ ಮಾಡೀವ್ರಿ. ಬಟ್ ಅವ್ರು ಯಾಕೆ ಈ ರೀತಿ ಮಾಡಿದ್ರೋ, ಯಾರು ಏನದಾರೋ ಹಿಂದೇನೋ ಗೊತ್ತಿಲ್ಲ ನಮ್ಗೆ. ನಾವು ಈಗ ಅವ್ರಿಗೆ ಕೇಳ್ಕೊಂಡಿದ್ದು ಇಷ್ಟ ರೀ. ನಾವು ಕೇಳ್ಕೊಂತೀವಿ ಇಷ್ಟ. ವಾರಕ್ಕೆ ಎಷ್ಟು ತುಂಬ್ತೀರಿ? ಒಬ್ರು ವಾರಕ್ಕೆ ತಿಂಗ್ರಿ ಅದು ವಾರಕ್ಕೆ ರೀ. ಹಾ, ಎಷ್ಟು ತುಂಬಿದ್ದು ನಿಮ್ಗೆ ಎಷ್ಟಾಯ್ತು ಟೋಟಲ್ ರೀ? ಎಷ್ಟು ರೀ? 13 ಲಕ್ಷ. ಎಷ್ಟು ಮಂದಿ ಇದು? 37 ಸಂಘ ಅದು. ಇದು ಇವ್ರು ಎಲ್ಲ ಕಡೆ ನಮಗ ನೀವು ಬಿಡ್ತಾಳ್ರಿ. ಎನಿ ಕಂಡೀಷನ್ ಕೊಡ್ತೀನಿ ಅಂತ ಮೇಡಮ್ ಅಂತಂದು ಹೇಳ್ಕೊಂಡ್ರಿ. ಇನ್ನೊಬ್ರು ದ್ರಾಕ್ಷಾಣಿ ಅಂತ ಸೂಪರ್ವೈಸರ್ ಆಗಿದ್ರಿ. ಎನಿ ಕಂಡೀಷನ್ ದುಡ್ಡು ಕೊಡತ್ತಾರ, ಎಲ್ಲಿ ಹೋಗಲ್ಲ ಅಂತ ಹೇಳ್ಕೊಳ್ಳೋಣ. ನಾವು ತುಂಬಿದ್ರಿ ವಿಶ್ವಾಸ ಕೊಡ್ತಾರ ಬಿಡ. 3 ವರ್ಷ ಆಗಿದ್ರು ಸರ್, 1 ವರ್ಷ ವೇಟ್ ಮಾಡಿದ್ರು. ಹಿಂದೆ ಕೊಟ್ಟ ನಾಲ್ಕು ಪ್ರತಿ ಕ್ಷಣ ಫೋನ್ ಹಚ್ತಿರ್ತೀವಿ. ಮತ್ತೆ ಅವ್ರು ಫೋನ್ ಹಚ್ತಾರಂತಾರ, ನಮ್ಗೆ ರೆಸ್ಪಾನ್ಸ್ ಮಾಡಿದ್ರ ಅಂದ್ರೆ ನಮ್ ಮೀಟಿಂಗ್ ಆಗಿ ಬಿಟ್ಬಿಡ್ರಿ. ನಮಗೆ ಟಾರ್ಚರ್ ಮಾಡ್ಸಂಗ ಅವ್ರಿಗೆ ಫೋನ್ ಹಚ್ತಿರ್ತೀವಿ. ನಮಗ್ ಜನ ಬಂದು ತೊಂದರೆ ಕೊಟ್ಟರೆ ಬ್ಯಾಂಕಿಗೆ ಹೋಗೋಣ ರೀ ಸರ್. ಇದ್ರೊಳಗೆ ಅಕೌಂಟ್ನಾಗ ನಂಬರ್ ಇಲ್ಲ. ನಮ್ಮ ಮೇಡಮ್ ಏನಂದ್ರೆ ರೊಕ್ಕ ಹಾಕೋತಾನ ಬ್ಯಾಂಕಿಗೆ ಹೋಗ್ಬೇಡ್ರಿ. ರೊಕ್ಕ ಒಂದು ಬಿ ಪಾತಿಮನವ್ರು ಹೋಗೋಣ ಸ್ಟೇಟ್ ಬ್ಯಾಂಕ್ನವ್ರು ಕರ್ಕೊಂಡ್ಬಿಟ್ರು. ನಾಳೆ ಇವ್ರು ಚೆಕ್ ಕೊಡೋದು ನಾ ಇಲ್ಲಿ ತಂದ್ಕೊಡೋದು. ಈಗ ಆಲ್ರೆಡಿ ಬಿ ಪಾತಿಮರ್ಗು ಮತ್ತೆ ಅವಾಗ ನಾವ್ ಇಲ್ಲಿ ತಂದ್ಕೊಡೋದು. ಈಗ ನಾವು ಸ್ಟೇಟ್ ಬ್ಯಾಂಕ್ ಮ್ಯಾಗ ಕಂಪ್ಲೇಂಟ್ ಹಾಕ್ಬೇಕು ಅನ್ನೋದೈತಿ. ನಮ್ಮ 28 ಸಂಘ ಅದಾವ್ರಿ. 28 ಸಂಘದೊಳಗ ಒಂದಿಷ್ಟು ಒಂದ್ 6 ಸಂಘದವ್ರು 100 ರೂಪಾಯಿ ತುಂಬ್ಯಾರಿ. ಒಂದ್ 4 ಸಂಘದವ್ರು 20 ರೂಪಾಯಿ ತುಂಬ್ಯಾರಿ. ಉಳ್ಕೆದಷ್ಟು ಸಂಘದವ್ರು 50 ರೂಪಾಯಿ ತುಂಬ್ಯಾರಿ ಸರ್. ನಮ್ದು ಟೋಟಲ್ ಒಂದ್ 15 ಲಕ್ಷ ಆಗ್ಬೋದು ಸರ್. 3 ವರ್ಷ ಆತ್ರಿ. 3 ವರ್ಷ ನಮ್ದು ಜೂನಕ್ಕೆ 1 ವರ್ಷ ಆಗೈತಿ. ನಿಮ್ದು ಇವ್ರ ಹೆಸರು ನಿರ್ಮಲ್ ಇಬ್ರು SP ಅದಾರ. ಇವರು ನಮ್ಮ ಕೂಡ 40 ನಾನು 18 ಅದಾವ್ರಿ. ಅವ್ರು 23 ಅದಾರ. ಒಟ್ಟು 41 ಸಂಘ ನಾ ಕೊಟ್ಟಾರ. 4 ಮಂದಿ ಕೊಟ್ಟಾರ. 37 ಸಂಘ ಅದಾವ್ರಿ ಸರ್. ನಾ 4 ಸಂಘ ಕೊಟ್ಟ. 37 ಸಂಘ ಅದಾವ್ರಿ ಸರ್. ನಿಮ್ ಇಬ್ರು ಸೇರ್ಸಿಟ್ಟವ್ರಿ 41 ಸಂಘ. ಅಲ್ಲ ಅಮೌಂಟ್ ರೀ? ಅಮೌಂಟ್ ಇಬ್ಬರದು ಸೇರಿಸಿ 13 ಲಕ್ಷ. 13.5 ಲಕ್ಷ. 13 ಲಕ್ಷ. ನಿಮ್ ಸ್ವಲ್ಪ ಅಂತ ಬರೀದ ನಾವು 3 ತಿಂಗಳಾಯ್ತ್ರಿ ಸರ್. ಚೆಕ್ ಈಗ ಇಟ್ಕೊಂಡು ಸ್ವಲ್ಪ ಅಂತ ಎಜುಕೇಟೆಡ್ ಯಾರು ಸ್ವಲ್ಪ ಅಂತ ಬರೀತಾರೆ ಚೆಕ್ ಮೇಲೆ. ಈಗ ನಮ್ಮ ಕಡೆನೂ ಚೆಕ್ ಅದ ತೋರಿಸ್ತೀವಿ. ಮಾಡ್ಕೊಟ್ರೆ ಬರ್ಕೊಡ್ಬೇಕ್ರಿ. ನೀವು ವಿತ್ಡ್ರಾ ಮಾಡ್ಕೊಟ್ರೆ ಬರ್ಕೊಡ್ಬೇಕು.